ನಮಸ್ಕಾರಗಳಿದ್ರೆ ನೀವು ನೋಡ್ತಾ ಇದ್ದೀರಾ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್. ನಮ್ಮ ಶಿಸಲ್ ಕಾಗಲ್ ಕಲಾವಿದರು, ನಮ್ಮ ಉತ್ತರ ಕರ್ನಾಟಕದ ಹೆಸರಾಂತ ಕಲಾವಿದರು. ಇವರು ಕೂಡ ಡ್ರಾಮಾ ಮಾಡ್ತಿದ್ದಾರೆ. ಇವರು ಇನ್ನೊಂದು ಡ್ರಾಮಾ ಚಾನಲ್ ಇದೆ, ಸಿಸಲ್ ಕಾಗಲ್ ಕಾಮಿಡಿ ಅಂತ. ಅವ್ರಿಗೋಸ್ಕರ ಕಾಲರ್ ಮೈಕ್ ಬೇಕಾಗಿತ್ತು. ಇದು ಗ್ರೇ ನೇರು ಒಂದು ಕಂಪ್ನಿದ ಒಂದು ಕಾಲರ್ ಮೈಕ್. ಇದು 2-2.5 ಸಾವಿರ ರೂಪಾಯಿನಾಗೆ ಸಿಗ್ತಾವ ಅಮೆಝಾನ್ ಅಲ್ಲಿ. ಇದರದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದು ಅಮೆಝಾನ್ ದಿಂದ ಬಂದೈತಿ. ನಾನು ಇದಕ್ಕಿಂತ ಮೊದಲು ಗ್ರೇನೇರೋ ಕಂಪನಿದ ವಿಡಿಯೋ, ಇದು ಮೈಕ್ ದ ಕಾಲರ್ ಮೈಕ್ ಮತ್ತು ವೈರ್ಲೆಸ್ ಮೈಕ್ ದ ನಾನು ರಿವ್ಯೂ ಮಾಡಿದ್ದೆ. ಅದಕ್ಕಾಗಿ ಈಗ ನಾನು ಮತ್ತೊಮ್ಮೆ ಇದಕ್ಕೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನು ಬರ್ತೈತಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಒಂದು ಬ್ಲಾಗರ್ ಇದ್ರು ಕೂಡ, ಅಥವಾ ನಿಮ್ಮ ಕುಕಿಂಗ್ ಚಾನಲ್ ಇದೆ, ಅಥವಾ ಡ್ರಾಮಾ ಚಾನಲ್ ಇದೆ, ಅಥವಾ ಯಾವುದೇ ತರಹದ ಯೂಟ್ಯೂಬ್ ಮೇಲೆ ಸ್ವಂತ ವಾಯ್ಸ್ ಅನ್ನು ಯೂಸ್ ಮಾಡಿಕೊಂಡು ಏನಾದರೂ ನೀವು ವಿಡಿಯೋಸ್ ಕ್ರಿಯೇಟ್ ಮಾಡ್ತೀರಂದ್ರೆ ಇದು ಗ್ರೇನೇರೋ ಕಂಪನಿದ ನೀವು ಮೈಕ್ಗಳು ತಗೋರಿ. ಯಾಕಂದ್ರೆ ಇದು ಅಗ್ದಿ ಚೀಪ್ ಆ್ಯಂಡ್ ಬೆಸ್ಟ್ ಇರ್ತಾವ. ಮತ್ತು ನಾನು ಕಳೆದ ಈ ಮೈಕ್ಗಳು ಅದಾವಲ್ಲ, ಈ ಕಳೆದ ನಾನು 1.5 ವರ್ಷ ಮೇಲೆ ಆಯ್ತು, 1.5 ವರ್ಷ ಮೇಲೆ ಆಯ್ತು. ಇದು ನಾನು 1.5 ವರ್ಷ ಯಾಕೆ 2022 24 ಬತ್ತು, 1 ವರ್ಷ 9 ತಿಂಗಳಾಯ್ತು ಈಗ ನಾನು ಯೂಸ್ ಮಾಡಾಕ್ತೀನಿ. ಭಾಳ ಒಳ್ಳೇದು ಕ್ವಾಲಿಟಿ ನನಗೆ ಸಿಕ್ಕಿದೆ. ಅದಕ್ಕಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಕಲಾವಿದರಿಗೆ ನಾನು ಅವರಿಗೆ ಇದೇ ರೆಕಮೆಂಡ್ ಮಾಡ್ತೀನಿ. ಈಗ ನಮ್ಮ ಕಾಗಲವರು ಕೂಡ ತರಿಸಿದ್ರು. ಈಗ ನೋಡ್ತಾ ಇದ್ರ, ನಾನು ಈಗ ಓಪನ್ ಮಾಡ್ತಾ ಇದೀನಿ. ಇಲ್ಲಿ ತಗೊಂಡ್ ಬಾರಪ್ಪ ಒಂದ್ಸಲ ಓಪನ್ ಮಾಡೋಣ ಏನೇನದ, ಮತ್ತು ಕಂಪ್ನಿ ಮತ್ತೆ ಏನ್ರಿ ಬರಬಾರ್ದ, ಹೌದಿಲ್ಲ. ಇದು ಬತ್ತು, ಇದು ಓಪನ್ ಮಾಡ್ತೀವಿ. ಇದು ಒಂದ್ ಸ್ವಲ್ಪ ಬಿಲ್ ಅದ, ಇದು ಬಿಲ್ ಅದ. ಇದು ಬಿಲ್ ಎಷ್ಟರದ ಐತಿ? ಇದು ಬಿಲ್ ಇದು ನೋಡಿ ಬಿಲ್. ಇದು ಬಂದೈತಿ ಅಡ್ರೆಸ್ ಏನು ತೋರಿಸೋದು ಬೇಡ, ಅಡ್ರೆಸ್ ಕಟ್ ಮಾಡೋದೈತಿ. ಅಡ್ರೆಸ್ ತೋರಿಸಬಾರ್ದು ಯಾವತ್ತು, ಯಾರ್ದು ಪರ್ಸನಲ್ ಐಡೆಂಟಿಫಿಕೇಶನ್. ಸೊ ಫ್ರೆಂಡ್, ಇದೆ ನೋಡಿ ಗ್ರೇನೇರೋ ಕಂಪ್ನಿದು ಇದು ವೈರ್ಲೆಸ್ ಮೈಕ್. ಇದು ಟೆಸ್ಟ್ನು ಮಾಡಿ ತೋರಿಸ್ತೀನಿ ನಿಮಗೆ. ಕನಿಷ್ಠ 100 ಫುಟ್ ಅಂದ್ರೆ 35-40 ಮೀಟರ್ ದೂರ್ಲಿಂದ ಕೂಡ ನಮ್ಮ ವಾಯ್ಸ್ ಕ್ಲಿಯರ್ ಆಗಿ ಜಗ್ತೈತಿ. ಮತ್ತು ನಾಯ್ಸ್ ರಿಡಕ್ಷನ್ ಕೂಡ ಹೋಗ್ತೈತಿ. ಗಾಳಿದು ಮತ್ತು ಬೇರೆ ಹೊರಗಿಂದ ಏನು ಸೌಂಡ್ನು ಬರಂಗಿಲ್ಲ. ಇದ್ರೊಳಗೆ ಭಾಳ ಒಳ್ಳೆ ಮೈಕ್ ಇದು, ನೀವು ತರಿಸ್ಬಹುದು. ಇದು ಗ್ರೇನೇರೋ ಕಂಪ್ನಿದ ಮೈಕ್ ತೋರಿಸ್ತಾ ಇದ್ದೀನಿ ನಿಮಗೆ. ಈ ತರ ಬಾಕ್ಸ್ ಇದೆ. ಮತ್ತು ಇದು ಓಪನ್ ಮಾಡೋಣ. ಇದ್ರೊಳಗೆ ಏನೇನು ಸಿಗ್ತಿದೆ ಅದನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿದೆ, ಇದು ಓಪನ್ ಮಾಡಿದೆ. ನಾವು ಓಪನ್ ಮಾಡೋಣ. ಇದು ಯಾವುದೋ ಒಂದು ATM ಕಾರ್ಡ್ ಕೊಟ್ಟಾನು, ವಾರಂಟಿ ಕಾರ್ಡ್ ಕೊಟ್ಟಾನ. ATM ಕಾರ್ಡ್ ಅಂತ ತಿಳ್ಕೊಟ್ಟಿನ, ವಾರಂಟಿ ಕಾರ್ಡ್ ಕೊಟ್ಟಾನ. ಇದು ವಾರಂಟಿ ಕಾರ್ಡ್ ಸೈಡ್ಗೆ ಇಡೋಣ. ಮತ್ತು ಇದ್ರ ಜೊತೆ ಇದೆ ಮತ್ತೆ ಏನೇನಿದೆ, ಒಳಗೆ ಒಂದು ಮೆನಲ್ ಕಾರ್ಡ್ ಇದೆ. ನಿಮಗೆ ಏನಾದ್ರು ತಿಳಿಲಿಕ್ಕಂದ್ರೆ ಇದ್ರ ಓದಬಹುದು. ಇಂಗ್ಲೀಷ್ನಾಗ ಅದ, ಚೈನೀಸ್ನಾಗೂ ಅದ, ಎಲ್ಲ ತರ ಅದ. ಮತ್ತು ಇಲ್ಲೇ ಒಂದು ಸಣ್ಣ ಡಬ್ಬಿ ಕೊಟ್ಟಿರ್ತಾನೆ ಇದ್ರೊಳಗೆ. ನೋಡಿ ಇಲ್ಲಿ ಸಣ್ಣ ಡಬ್ಬಿ ಒಳಗೆ ಏನಿರ್ತಾವ, ಕೇಬಲ್ ಇರ್ತಾವ. ಕೇಬಲ್ ಚಾರ್ಜರ್ ಇರಂಗಿಲ್ಲ, ಚಾರ್ಜಿಂಗ್ ಕೇಬಲ್ ಇರ್ತೈತಿ ಒಂದು. ನಿಮ್ದು ಸಿ ಪಿನ್ ಇರ್ತೈತಲ್ಲ ಆ ಥರ ನೋಡ್ದಿಲ್ಲಿ. ಇದು ಐತಲ್ಲ ನಿಮ್ದು. ಈಗ ಬಹಳಷ್ಟು ಮೊಬೈಲ್ಗಳಿಗೆ ಸಿ ಪಿನ್ ಕನೆಕ್ಟರ್ ಬರ್ತೈತಿ. ಇಲ್ಲಿ ನೀವು ಈಗ ಇದು ಐತಲ್ಲ, ಇದು ಸಿ ಪಿನ್ ಕನೆಕ್ಟರ್ ಇದ್ರ ಐಫೋನ್ಕ ಇದು ಕನೆಕ್ಟ್ ಮಾಡಬಹುದು ಈ ತರ. ಮತ್ತು ಇನ್ನೊಂದು ಐತಿ, ಇದು ನೀವು ಏನ್ ಮಾಡ್ಬೇಕು, ಇದಕ್ಕೆ USB ನಿಮ್ ಚಾರ್ಜರ್ ಅದರ ಡಬ್ಬಿ, ಅದಕ್ಕೆ ಹಚ್ಚಿ ಇದಕ್ಕೆ ಚಾರ್ಜಿಂಗ್ ಮಾಡಬೇಕು. ಯಾತಕ್ಕೆ ಚಾರ್ಜಿಂಗ್ ಮಾಡಬೇಕು ಅದು ತೋರಿಸ್ತೀನಿ ನಿಮಗೆ. ಇದು ಸೈಡ್ನಾಗ ಇರ್ತೀನಿ. ಈ 2 ಅದಾವ ನಿಮಗೆ ಹೆಡ್ಫೋನ್ ಹಾಕ್ಲಿಕ್ಕೆ. ಮತ್ತು ಇದರೊಳಗೆ ಇನ್ನೊಂದು ಐತಿ, ಇದೊಂದು ಹೆಡ್ಫೋನ್ ಹಾಕ್ಲಿಕ್ಕೆ, ಇದೊಂದು ಹೆಡ್ಫೋನ್ ಹಾಕ್ಲಿಕ್ಕೆ, ಇದೊಂದು ಮೂರು ಕೊಟ್ಟಾನ ನೋಡಿ. ಇದ್ರೊಳಗೆ 3 ಯಾಕೆ ಕೊಟ್ಟಾನ? ಇದು ಒಂದು ಎಕ್ಸ್ಟ್ರಾ ಕೊಟ್ಟಾನ. ಇದು ಒಂದು ಐಫೋನ್ ಬರ್ತಿತ್ತಲ್ಲ, ಐಫೋನ್ ಬಂದಿಲ್ಲ, ಇದು ಬಂದೈತಿ ನೋಡು. ಐಫೋನ್ ಇದ್ರೆ ಮತ್ತೆ ತಗೊಳ್ಳೋದು ಇಂಥದ್ದು ಒಂದು ಕನೆಕ್ಟರ್, ಐಫೋನ್ ಮತ್ತು ವಿತ್ ಕನೆಕ್ಟರ್. ಬಿಜಾಪುರ ಬಾಂಧನ ಕೊಡಿಸ್ತೀನಿ. ಸೊ ಈ ತರ ಬರ್ತೈತಿ. ಸೊ ಇದು ಸೈಡ್ಗೆ ಇಡೋಣ. ಮತ್ತು ಇದನ್ನು ಇಡ್ತೀನಿ ನಾನು. ಇದು ಮೇನ್ ಡಬ್ಬಿ ನಮ್ದು. ಇದು ಚಾರ್ಜಿಂಗ್ ಕೇಸ್ ಬಾಕ್ಸ್ ಇರ್ತೈತಿ. ಇದು ಚಾರ್ಜಿಂಗ್, ಇದು ಗ್ರೇನೇರೋ ಕಂಪ್ನಿದು ವೈರ್ಲೆಸ್ ಮೈಕ್. ಚಾರ್ಜಿಂಗ್ ಕೇಸ್ ಬಾಕ್ಸ್ ಇರ್ತೈತಿ. ಇದ್ರೊಳಗೆ ಏನೇನು ಇರ್ತೈತಿ ಅದನ್ನು ತೋರಿಸ್ತೀನಿ. ಬಾಕ್ಸ್ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಬಾಕ್ಸ್ ಓಪನ್ ಮಾಡಿದೆ. ಇದು ಒಂದು ಮೈಕು, ಓಕೆ. ಮತ್ತು ಇದು ಒಂದು ಮೈಕು, ಓಕೆ. 2 ಮೈಕು. ಮತ್ತು ಇದು ಒಂದು ಕನೆಕ್ಟರ್. ಇದು ನಾವು ಮೊಬೈಲ್ಗೆ ಕನೆಕ್ಟ್ ಮಾಡಬೇಕು ಅದಲ್ಲ. ಈಗ ನೀವು ವಾಯ್ಸ್ ಇದು ನನ್ನ ಮೈಕ್ಲಿಂದ ನೀವು ಕೇಳಕತ್ತೀರಿ, ಓಕೆ. ಈಗ ನಾವು ಈ ಮೈಕ್ಗಳು ನಾವು ಕನೆಕ್ಟ್ ಮಾಡ್ತೀವಿ ನಮ್ಮ ಫೋನಿಗೆ ಕನೆಕ್ಟ್ ಮಾಡೋದು. ಎಷ್ಟು ಫೀಟ್ ದೂರ್ಲಿಂದ ನಮಗೆ ಅಲ್ಲಿ ಬರ್ತೈತಿ ಅದನ್ನು ಕೂಡ ಇವತ್ತು ಟೆಸ್ಟ್ ಮಾಡೋಣ. ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಇದು, ಓಕೆ. ಸೊ ಫ್ರೆಂಡ್, ಈಗ ಹೊಸ ಮೈಕ್ಗಳು ನಾನು ಈಗ ಹಚ್ಚಿದ್ದೀನಿ. ಇದಕ್ಕೆ ನಾನು ಈಗ ಕನಿಷ್ಠ 100 ಫೀಟ್ ಅಂದರೆ 35-40 ಮೀಟರ್ ದೂರ ಹೋಗ್ತೀನಿ ನಾನು ಈ ಮೈಕ್ಲಿಂದ. ನೋಡೋಣ ಎಲ್ಲಿ ತನಕ ಆವಾಜ್ ಬರ್ತೈತಿ. ಎಲ್ಲಿ ಬೇಕು ಅಲ್ಲಿ ಒಡ್ಡಿನ ಮೇಲ್ಗಡೆ ಹೋಗಿ ನಾನು ತೋರಿಸ್ತೀನಿ ನಿಮಗೆ. ಸೊ ನಾನು ಹೋಗ್ತಾ ಇದ್ದೀನಿ. ಸೊ ಈ ಗ್ರೇನೇರೋ ಕಂಪ್ನಿದ ಮೈಕ್ ನೀವು ತಗೊಂಡು ಬರ್ಬೋದು. ಯಾಕಂದ್ರೆ ಇದು ಗ್ರೇನೇರೋ ಡ್ರಾಮಾ ಮಾಡಲಿಕ್ಕೆ, ಬ್ಲಾಗಿಂಗ್ ಮಾಡಲಿಕ್ಕೆ ಬಹಳಷ್ಟು ಉಪಯೋಗವಾದಂಥ ಒಂದು ಮೈಕ್. ನಾನು ಈಗ ದೂರ ಹೋಗ್ಲಾಗ್ತೀನಿ, ನೋಡ್ತಾ ಇದ್ರ.
ಈ ಮೈಕ್ನು 2ನೇ ಮೈಕ್ನು ಅದ ನನ್ನ ಕಡೆ. ಆದ್ರೆ 1ನೇ ಮೈಕ್ದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇದು 1ನೇ ಮೈಕು. ನಾನು ದೂರ ಹೋಗ್ತೀನಿ. ಕನಿಷ್ಠ ಈಗ ಒಂದು 70-80 ಫುಟ್ ಬಂದಿದ್ದೀನಿ ನಾನು. ಈಗ ಇನ್ನೊಂದು 15-20 ಫುಟ್ ಹೋಗ್ತೀನಿ. ಹೋದೆ ನಾನು ಎಲ್ತನ ಹೋಗ್ತೈತಿ ನೋಡೋಣ, ಎಲ್ಲಿ ಹೋಗಿ ಇದು ಕಟ್ ಆಕೈತಿ ಅದನ್ನು ನೋಡೋಣ. ಸೊ ಇಲ್ಲಿಂದ ನಾನು ಬಂದೆ. ಈಗ ನಾನು ಕನಿಷ್ಠ ಒಂದು 100 ಫುಟ್ 110 ಫುಟ್ ಆಗೀನಿ. 110 ಫುಟ್ ಬಂದಿದ್ದೀನಿ. ಸೊ ಇಲ್ಲಿ ತನಕ ಬಂದೀನಿ. ಇಲ್ಲಿ ಮಾತಾಡತ್ತೀನಿ ನಾನು 100 ಫುಟ್ಗಿಂತ ಜಾಸ್ತಿ ಬಂದೆ. 120 ಫುಟ್ 30 ಫುಟ್ನು ಕೂಡ ಬಂದಿದ್ದೀನಿ. ಇಲ್ಲಿ ನಿಮಗೆ ವಾಯ್ಸ್ ಬರ್ಲಾಕತ್ತೈತಿಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಮತ್ತು ಈ ಮೈಕ್ನ ಚಾಲೂ ಮಾಡ್ತೀನಿ. ಈಗ ಸೆಕೆಂಡ್ ಮೈಕ್. ಸೊ ಸೆಕೆಂಡ್ ಮೈಕ್ನು ಈಗ ಚಾಲೂ ಮಾಡಿದ್ದೀನಿ ನಾನು. ಈ ಸೆಕೆಂಡ್ ಮೈಕ್ ನಾನು ಓಪನ್ ಮಾಡ್ಕೊಂಡು ಬಂದಿದ್ದೀನಿ. ಇದರೊಳಗೆ ನಾಯ್ಸ್ ರಿಡಕ್ಷನ್ನು ಕೂಡ ನಿಮಗೆ ಬರ್ತಿರಬೇಕು. ಈಗ ನಾನು ಇದಕ್ಕೆ ನಾಯ್ಸ್ ರಿಡಕ್ಷನ್ ಹೇಗೆ ಮಾಡೋದು ಅದನ್ನು ನಿಮಗೆ ಹೇಳ್ತೀನಿ. ಮತ್ತು ನಾನು ಇಲ್ಲಿ ಒಂದು ಸೈಡಿಗೆ ಒಂದು ಬಟನ್ ಇರುತ್ತೆ. ಈ ಬಟನ್ಗೆ ನಾನು ಪ್ರೆಸ್ ಮಾಡ್ತೀನಿ. 2 ಸಲ ಈ ಲೈಟ್ ಇರ್ತಲ್ಲ, ಕೆಂಪು ಲೈಟ್, ಅದು ಬ್ಲಿಮ್ ಆತಂದ್ರೆ ಅದು ನಾಯ್ಸ್ ರಿಡಕ್ಷನ್ ಒಂದು ಸ್ವಲ್ಪ ಕಡಿಮೆ ಆಕೈತಿ. ಇನ್ನೊಂದು ಸಲ ನಾವು ಟಚ್ ಮಾಡಿದರೆ ಆ ಬಟನ್ಗೆ 3 ಸಲ ಲೈಟ್ ಕೆಂಪು ಲೈಟ್ ಇರುತ್ತಲ್ಲ, ಸಣ್ಣದ ಒಂದು ಲೈಟ್ ಇರ್ತೈತಿ, ಅದು 3 ಸಲ ಬಿಲಿಂಗ್ ಆಗುತ್ತೆ. ಬಂದು ಚಾಲು ಹೋಗುತ್ತೆ. ಅದರಲ್ಲಿಂದ ಪೂರಾ ನಾಯ್ಸ್ ಹೋಗ್ತೈತಿ. ಈಗ ನೋಡಿ ಗಾಳಿದ ಸೌಂಡ್ ಒಟ್ಟ ಬರ್ಲಾಗತ್ತಿಲ್ಲ. ನೋಡ್ತಾ ಇದ್ರ ನಿಮಗೆ ಹೇಗೆ ಅನಿಸ್ತೈತಿ? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ ನಿಮಗೆ ಇದರದ ಕ್ವಾಲಿಟಿ ಹೇಗೆ ಅನಿಸ್ತೈತಿ ಅಂತ. ಯಾಕಂದ್ರೆ ಇದು ಭಾಳ ಒಳ್ಳೆ ಮೈಕ್. ನಾನು ಕಳೆದ ಒಂದು ಕನಿಷ್ಠ 2 ವರ್ಷದಿಂದ ಒಂದು ಕಂಪ್ನಿದ ಮೈಕ್ ನಾನು ಒಂದೇ ಸಲ ತರಿಸಿಕೆಸಿಂದ ಅಮೆಜಾನ್ದಿಂದ ನಾನು ಯೂಸ್ ಮಾಡಿದ್ದೀನಿ. ನೀವು ಕೂಡ ಇದು ತರಿಸ್ಬೋದು. ಇದು ಬೇಕಾದ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಹೋಗಿ ಬೆಸ್ಟ್ ಪ್ರೈಸ್ ಲಿಂಕ್ ನೀವು ಬೈ ಮಾಡ್ಕೋಬಹುದು. ಮತ್ತು ಇನ್ನೊಂದಪ್ಪ ಏನಂದ್ರೆ ಇದು ಗ್ರೇನರ್ ಕಂಪ್ನಿದ ಭಾಳ ಒಳ್ಳೆ ಮೈಕ್ ಅದ. ನೀವು ಯಾವುದೇ ಥರದ ನೀವು ವಿಡಿಯೋಗಳು ಮಾಡಲಿಕ್ಕೆ ಇದು ಭಾಳ ಒಳ್ಳೆಯದು. ಮತ್ತು ಔಟ್ಡೋರ್ ಶೂಟಿಂಗ್, ಇಂಡೋರ್ ಶೂಟಿಂಗ್ ಎಲ್ಲ ಥರ ನಡ್ತೈತಿ. ಮತ್ತು ಪಾಡ್ಕಾಸ್ಟ್ ಮಾಡಲಿಕ್ಕೆ ಯಾರಾದರೂ ಇನ್ನೊಬ್ಬರಿಗೆ ಇಂಟರ್ವ್ಯೂ ತಗೊಳ್ಳಿಕ್ಕೆ ಅವ್ರಿಗೋಸ್ಕರ ನೀವು ಅವರಿಗೆ ಈ ಮೈಕ್ ಮತ್ತೊಬ್ಬರಿಗೆ ಅವರಿಗೆ ಕಾಲರ್ಗೆ ಹಾಕಿ ನೀವು ವೈರ್ಲೆಸ್ ಮೈಕ್ಲಿಂದ ಇದು ಉಪಯೋಗ ಮಾಡ್ಕೋಬಹುದು. ಸೊ ಟೆಸ್ಟ್ ಆಯಿತು. ಈ ಟೆಸ್ಟ್ ನೋಡಿದ್ರೆ ಭಾಳ ಜಬರದಸ್ತ್ ಮೈಕ್ಗಳು ಅದಾವ. ಸೊ ನೀವು ತರಿಸ್ಬೋದು. ಮತ್ತು ನಿಮ್ದು ಕೆಲಸ ಮುಗಿದ ನಂತರ ನೀವೇನು ಮಾಡಬೇಕು, ಇದಕ್ಕೆ ಮತ್ತೊಮ್ಮೆ ಈ ಚಾರ್ಜಿಂಗ್ ಕೇಸ್ನಲ್ಲಿ ಹಾಕಿ ಇಡಬೇಕು. ಇದು ಚಾರ್ಜಿಂಗ್ ಕೇಸ್ನಲ್ಲಿ ಹಾಕಿಟ್ರೆ ತಾನೇ ಇದರೊಳಗೆ ಚಾರ್ಜಿಂಗ್ ಆಕೈತಿ. ಮತ್ತು ಈ ಡಬ್ಬಿ ಚಾರ್ಜಿಂಗ್ ಮಾಡಬೇಕು. ಇಲ್ಲಿ ಒಂದು ಕೇಬಲ್ ಕೊಟ್ಟಿರ್ತಾನೆ. ಈ ಕೇಬಲ್ ಐತ್ಲ, ಇಲ್ಲಿ ತೆಳಗಡೆ ಈಗ ಚುಚ್ಚಿ ನಿಮ್ಮ ಕಡೆ ಒಂದು ಚಾರ್ಜಿಂಗ್ ಡಬ್ಬಿ ಇರ್ತೈತಿ, ಚಾರ್ಜರ್ ಇರ್ತೈತಿ. ಅದಕ್ಕೆ ನೀವು ಚುಚ್ಚಿದ್ರೆ ಇದು USB ಪಿನ್ ಅದ. ಇದಕ್ಕೆ ಚುಚ್ಚಿದ್ರೆ ಇದು ಫುಲ್ ಚಾರ್ಜ್ ಆಗ್ತೈತಿ. ಒಂದು 4-5 ತಾಸು ಇದಕ್ಕೆ ಇಟ್ಟೆ ಅಂದ್ರೆ ಇದು ಫುಲ್ ಚಾರ್ಜ್ ಆಗ್ತೈತಿ ಇದು ಡಬ್ಬಿ. ಆಮೇಲೆ ಒಂದು ಮೈಕ್ ನಾನು ಟೆಸ್ಟ್ ಮಾಡಿದ್ದು, ಕಳೆದ 2 ವರ್ಷದಿಂದ ನಾನು ಟೆಸ್ಟ್ ಮಾಡಿದ್ದು, ಒಂದು ಮೈಕ್ 6 ತಾಸು ಕೆಲಸ ಬರ್ತೈತಿ. 6-7 ತಾಸು ನಾನು ಯೂಸ್ ಮಾಡಿದ್ದೀನಿ ಒಂದೇ ಮೈಕ್ ವಿದೌಟ್ ಚಾರ್ಜಿಂಗ್ ಖಲಾಸ್ ಆತಂದ್ರೆ ಇದರೊಳಗೆ ಹಾಕಿಬಿಡೋದು. ಮತ್ತು 2-3 ತಾಸ್ನಾಗ ಇದು ಫುಲ್ ಚಾರ್ಜ್ ಆಕೈತಿ. ಇದು ಚಾರ್ಜಿಂಗ್ ಆಕೈತಿ. ಮತ್ತು ಇದೇ ಥರ ಇದನ್ನು ಅದು ಸಿಂಗಲ್ ಯೂಸ್ ಮಾಡ್ತಿದ್ರೆ ಒಂದು 6 ತಾಸು, ಒಂದು 6 ತಾಸು ಮಾಡ್ಬೋದು. ಮತ್ತು 2-3 ಮಂದಿ ಡ್ರಾಮಾ ಮಾಡ್ಲಾಕತ್ತೀರಿ, ಪಾಡ್ಕಾಸ್ಟ್ ಮಾಡ್ಲಾಕತ್ತೀರಿ ಅಂದರೆ 2 ಮೈಕ್ ಒಂದು 6-7 ತಾಸು ನಡಿತೈತಿ. ಮತ್ತೊಂದು ತಾಸು ಇದು ಮತ್ತು ತೆಗೆದುಕೇಶನ್ ಇದರೊಳಗೆ ಹಾಕಿ ನೀವು ಚಾರ್ಜಿಂಗ್ ಮಾಡಬಹುದು. ಸೊ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ಬೆಸ್ಟ್ ಬೈ ಲಿಂಕ್ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿದೆ, ಹೋಗಿ ಬೈ ಮಾಡ್ಕೊರಿ. ಈಗ ಅಮೆಝಾನಲ್ಲಿ ಭಾಳ ಸಸ್ತಾಗಿದೆ ಈ ಮೈಕ್. ಥ್ಯಾಂಕ್ ಯು.